ಸೊ ಈಗ ಲೂಟಿ ಮಾಡಿದಂತಹ ಹಣ ಜಪ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಈ ಅನುಕಲ್ಪ ಮಿಶ್ರಾ ಮತ್ತೆ ಲವಕುಶ್ ಮಿಶ್ರಾ ಇವರಿಬ್ಬರಿಂದಲೂ ಕೂಡ ಹಣ ಜಪ್ತಿಯಾಗಿದೆ. ಆದ್ರೆ ಇಲ್ಲಿ ಅವ್ಯವಹಾರ ಆಗಿರುವಂತಹ ಹಣದ ಮೌಲ್ಯನೇ ಬೇರೆ, ಇಲ್ಲಿ ಜಪ್ತಿ ಆಗಿರುವಂತಹ ಮೌಲ್ಯ ಖಂಡಿತವಾಗ್ಲೂ ಅದಕ್ಕಿಂತ ಕಮ್ಮಿ ಇದೆ. ಬಟ್ ಬಾಕಿದೆಲ್ಲ ಎಲ್ಲಿ ಹೋಯ್ತು, ಯಾರ್ಯಾರಿಗೆ ಪಾಲು ಹೋಗಿದೆ, ಇದು ಪ್ರಶ್ನೆ. ಹಣ, ಚಿನ್ನ, ಬೆಳ್ಳಿ ಎಲ್ಲ ವಸ್ತುಗಳನ್ನ ಲೂಟಿ ಮಾಡಿದ್ದಾರೆ. ಎಣಿಕೆ ವೇಳೆಯೇ ಹಣ, ಚಿನ್ನ ಲೂಟಿ ಮಾಡಿದಂತಹ ಆರೋಪ ಈ ಆರೋಪಿಗಳ ಮೇಲಿದೆ. ಎಣಿಕೆ ಸಿಬ್ಬಂದಿ ಆದಾಗಿಂದಲೂ ಕೂಡ ನಿರಂತರವಾಗಿ ಇವರು ಲೂಟಿ ಮಾಡಿದ್ದಾರೆ ಅಂತ. ಇದು ಒಂದು ದಿನ ಎರಡು ದಿನದ ಕತೆ ಅಲ್ಲ. ಇದು ನಗದು ಹಣವನ್ನ ಬ್ಯಾಂಕ್ ಖಾತೆ ಜಮೆ ಮಾಡದೆ ತಮ್ಮ ಕಿಸೆಗೆ ಹಾಕೊಂಡಿದ್ದಾರೆ. ಹಣವನ್ನ ಜೇಬಿಗೆ ತುಂಬಿಸ್ಕೊಳ್ತಾ ಇದ್ರು ಇವರೆಲ್ಲರೂ ಆರೋಪಿಗಳು ಅನ್ನುವಂಥದ್ರ ಬಗ್ಗೆ ಬಲವಾದಂತಹ ಆರೋಪ ಈಗ ಇವ್ರ ಮೇಲಿದೆ. ಇದು ಒಂದು ದಿನದ ಕೆಲಸ ಅಲ್ಲ. ಈ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿ ಇಲ್ಲಿ ಕೋಟ್ಯಾಂತರ ದುಡ್ಡು ದೇಣಿಗೆಯಾಗಿ ಹರಿದು ಬಂದಿದೆ. ಭಕ್ತರು ಭಕ್ತಿಯಿಂದ ಕೊಟ್ಟಿರುವಂತಹ ಕಾಣಿಕೆಗಳು, ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂಥೇಳಿ ಹರಕೆಯನ್ನು ಹೊತ್ಕೊಂಡು ದೂರದ ಊರಿಂದ ಬಂದು ತಮ್ಮ ಹರಕೆ ತೀರಿಸೋದಕ್ಕೆ ಅಂಥೇಳಿ ಕೊಟ್ಟು ಹೋದ್ರೆ ಇವರೆಲ್ಲರೂ ಹರಕೆ ತೀರಿಸೋದಿರಲಿ ತಮ್ಮ ತಮ್ಮ ಜೇಬು ಗಟ್ಟಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಸೊ ಬಂಧಿತ 8 ಆರೋಪಿಗಳಿಗೆ ಈಗ ಸದ್ಯಕ್ಕೆ ವೈದ್ಯಕೀಯ ತಪಾಸಣೆ ಕರ್ಕೊಂಡು ಹೋಗಿದ್ದಾರೆ. ಇದೊಂದು ಪ್ರೊಸೀಜರ್. ಯಾಕಂದ್ರೆ ಅರೆಸ್ಟ್ ಆದ ನಂತರ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕು. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ, ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ಪ್ರೊಸೀಜರ್. ಮೆಡಿಕಲ್ ಟೆಸ್ಟ್ ಬಳಿಕ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಪೊಲೀಸರು ಕರ್ಕೊಂಡು ಹೋಗಿ ಹಾಜರುಪಡಿಸ್ತಾರೆ. ಸದ್ಯಕ್ಕೀಗ ಅಯೋಧ್ಯೆಯ ಪೊಲೀಸ್ ಲೈನ್ಸ್ ಆಸ್ಪತ್ರೆಯಲ್ಲಿ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಸೊ ಇದಿಷ್ಟು ಈಗ ಸದ್ಯಕ್ಕಾಗಿರುವಂತಹ ಒಂದು ಬೆಳವಣಿಗೆಗಳು. ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯಕ್ಕೆ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಹರೀಶ್, ಸಾಕಷ್ಟು ಒಂದು 10-15 ದಿನಗಳಿಂದಲೂ ಕೂಡ ಬಹಳ ಸುದ್ದಿಯಲ್ಲಿದ್ದಂತಹ ರಾಮ ಮಂದಿರ ವಿಚಾರ. ಯಾಕಂದ್ರೆ ಇವರೆಲ್ಲರೂ ದೇಣಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ, ಕೊಟ್ಟಿರುವಂತಹ ಒಂದು ಕಾಣಿಕೆಗಳನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬರೀ ಊಹಾಪೋಹಗಳು ಮಾತ್ರ ಇನ್ನೂ ಕೂಡ ಬರ್ತಾನೆ ಇದ್ವು. ಈಗ ಒಂದು ಸಾಲಿಡ್ ಆಗಿದೆ. ಈಗ ಎಸ್, ಅಫ್ಕೋರ್ಸ್ ಇವ್ರುಗಳು ಮಾಡಿರುವಂಥದ್ರಲ್ಲಿ ಒಂದು ಕುರುಹಿ ಇದೆ. ಅಫ್ಕೋರ್ಸ್ ಇವ್ರು ಮಾಡಿರುವಂತಹ ಒಂದು ವಿಚಾರಕ್ಕೆ ಕೆಲವೊಂದಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಅನ್ನುವಂಥದ್ರ ಬಗ್ಗೆನೇ ಈಗ FIR ಆಗಿರುವಂಥದ್ದು SIT ಆಧರಿಸಿ. ಸೊ ಈಗ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಈ 8 ಜನರ ಬಂಧನ ಯಾವುದಕ್ಕೆಲ್ಲ ಈಗ ಲೀಡ್ ಮಾಡ್ಕೊಡ್ತಾ ಇದೆ ಹಾಗಾದ್ರೆ ಹರೀಶ್? ರೆಹಮಾನ್, ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕೋಟ್ಯಾಂತರ ಹಿಂದೂ ಭಕ್ತರ ಕನಸಾಗಿತ್ತು. ಆ ಕನಸು ಈಡೇರಿತ್ತು ಜನವರಿ 22, 2024ರಂದು. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಭಕ್ತರು ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ, ಹಣದ ರೂಪದಲ್ಲಿ ಕೊಟ್ಟಿದ್ದಾರೆ, ಬೆಲೆ ಬಾಳುವ ಚಿನ್ನಾಭರಣಗಳ ಮೂಲಕ ಕೊಟ್ಟಿರುವಂತಹದ್ದು. ಬೆಲೆ ಬಾಳುವ ವಸ್ತುಗಳನ್ನು ಕೂಡ ರಾಮ ಮಂದಿರಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಎಷ್ಟು ದೇಣಿಗೆ ಬಂದಿದೆ, ಎಷ್ಟು ಚಿನ್ನಾಭರಣ ಬಂದಿದೆ, ಬೆಲೆ ಬಾಳುವ ವಸ್ತುಗಳು ಬಂದಿದ್ದಾವೆ ಅನ್ನುವಂಥ ಅಧಿಕೃತ ಲೆಕ್ಕ ಯಾವುದೂ ಕೂಡ ಸಿಕ್ಕಿಲ್ಲ. ಆದರೆ ಇದೇ ಜೂನ್ 7ನೇ ತಾರೀಕು ಅಖಿಲೇಶ್ ಯಾದವ್, SP ನಾಯಕ್ ಅವರೊಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಂದಿರತಕ್ಕಂಥ ದೇಣಿಗೆ ವಿಚಾರವಾಗಿ ಕಳ್ಳತನ ಆಗಿದೆ, ಸಂಗ್ರಹಣೆಯ ವಿಚಾರವಾಗಿ ಸರಿಯಾದಂಥ ನಿರ್ವಹಣೆ ಆಗಿಲ್ಲ, ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅದು ಜೂನ್ 13ರಷ್ಟೊತ್ತಿಗೆ ತೀವ್ರ ಸ್ವರೂಪವಾಗಿ ಈ ಒಂದು ಚರ್ಚೆ ಭುಗಿಲೇಳುತ್ತೆ. ರಾಮ ಭಕ್ತರಲ್ಲಿ ಅಸಹನೆ ಕಟ್ಟೆ ಒಡೆಯುತ್ತೆ, ಆಕ್ರೋಶಗೊಳ್ತಾರೆ. ಇದಕ್ಕೆ ಬಗ್ಗಿದಂತಹ ರಾಮ ಮಂದಿರ ಟ್ರಸ್ಟ್ ಒಂದು ಪತ್ರ ಬರೆಯುತ್ತೆ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರಿಗೆ. ಇಲ್ಲಿ ಏನೋ ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಬರ್ತಿದೆ, ಹಾಗಾಗಿ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಪತ್ರವನ್ನು ರಾಮ ಮಂದಿರ ಟ್ರಸ್ಟ್ನ ಸದಸ್ಯರೇ ಬರೀತಾರೆ. ಆ ಪತ್ರವನ್ನು ಇಟ್ಕೊಂಡು ಉತ್ತರ ಪ್ರದೇಶ ಮುಖ್ಯಮಂತ್ರಿ CM ಯೋಗಿ ಆದಿತ್ಯನಾಥ್ ಅವರು 3 ಸದಸ್ಯರ ಒಂದು SIT ತಂಡವನ್ನು ರಚನೆ ಮಾಡಿ ಕೂಡಲೇ ತನಿಖೆಯನ್ನು ಮಾಡಬೇಕು, ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಆದರೆ ಯಾರ ಮೇಲೂ ಕೂಡ FIR ಆಗೋದಿಲ್ಲ. ಇದ್ರ ಬಗ್ಗೆ FIR ಆಗದೇ SIT ತಂಡ ರಚನೆ ಆಗುತ್ತೆ. FIR ಆಗದೆ ಇರೋದಕ್ಕೆ ವಿರೋಧ ಪಕ್ಷಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತವೆ. FIR ಆಗದೇ SITಯನ್ನು ಹೇಗೆ ರಚನೆ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆನ ಮುಂದಿಟ್ಕೊಂಡು ಇಡೀ ದೇಶಾದ್ಯಂತ ಚರ್ಚೆಗಳು ನಡೆಯೋದಕ್ಕೆ ಶುರು ಆಗ್ತವೆ. ಕೊನೆಗೂ ಜೂನ್ 23ನೇ ತಾರೀಕು SIT ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸುತ್ತೆ. ಏನೇನಾಗಿದೆ, ಕಳ್ಳತನದ ದರೋಡೆ ಪ್ರಕರಣ ಏನಿದೆ ಅಂದರೆ ರಾಮ ಮಂದಿರಕ್ಕೆ ಬಂದಂತಹ ಕೋಟ್ಯಾಂತರ ರೂಪಾಯಿ ಹಣ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ನಾಪತ್ತೆ ಆಗಿವೆ, ದರೋಡೆ ಆಗಿವೆ ಅನ್ನುವಂತಹದ್ದೇನು
ಗೊತ್ತಾಗುತ್ತೆ. ಅದ್ರ ಬಗ್ಗೆ ಒಂದು ಪ್ರಾಥಮಿಕ ಹಂತದ ವರದಿಯನ್ನ SIT CM ಯೋಗಿ ಆದಿತ್ಯನಾಥ್ ಅವರು ಕೊಡುತ್ತೆ. ಅಲ್ಲಿ ಪ್ರಮುಖವಾಗಿ ಗೊತ್ತಾಗುತ್ತೆ ಇದರಲ್ಲಿ 8 ಮಂದಿ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ದೇಣಿಗೆ ಹಣವನ್ನ ಲೂಟಿ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ಟ್ರಸ್ಟ್ನ ಒಬ್ಬರು ಸದಸ್ಯರು ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದರ ಬಗ್ಗೆ ದೂರನ್ನ ದಾಖಲಿಸ್ತಾರೆ. FIR ಕೂಡ ದಾಖಲಾಗುತ್ತೆ. FIR ದಾಖಲಾದ ಕೆಲವೇ ಕ್ಷಣಗಳಲ್ಲಿ SIT 8 ಮಂದಿ ಆರೋಪಿಗಳನ್ನ ಬಂಧಿಸುತ್ತೆ. ಯಾರು ಈ 8 ಮಂದಿ ಆರೋಪಿಗಳು ಅಂತಂದ್ರೆ ಇವರಿಗೆಲ್ಲರೂ ಪರಸ್ಪರ ಪರಿಚಯ ಇದ್ದವರು, ನೆಂಟರಿಷ್ಟರು ಎಲ್ಲರೂ ಕೂಡ. ಬಹುಮುಖ್ಯವಾಗಿ ಚಂಪತ್ ರಾಯ್ ಅವರ ಜೊತೆ ಇದ್ಕೊಂಡು ಅವರ ಜೊತೆಯಲ್ಲೇ ಇದ್ದಂಥ ಅವರ ಆಪ್ತನಾಗಿದ್ದಂತಹ ರಾಮ್ ಶಂಕರ್ ಯಾದವ್ ಏನಿದ್ದಾನೆ, ಈತ ಪ್ರಮುಖ ಆರೋಪಿ ಅನ್ನುವಂಥ ನಿಟ್ಟಿನಲ್ಲಿ ಗುರುತಿಸ್ಕೊಳ್ತಾನೆ. ಈತ ಏನು ದೇಣಿಗೆ ಇಟ್ಟಿರ್ತಕ್ಕಂತಹ ರೂಮ್ನ ಕೀ ಈತನ ಕೈಲೇ ಇತ್ತು. ಮತ್ತೆ ಚಂಪತ್ ರಾಯ್ ಅವರ ತುಂಬಾ ಆಪ್ತನಾಗಿದ್ದ. ಮತ್ತೆ ಇವನು ತನ್ನ ಸ್ನೇಹಿತರನ್ನ ಸೇರಿಸ್ಕೊಂಡಿದ್ದ. ಮತ್ತೆ ಇವರ ಜೊತೆ ಇದ್ದಂಥ ಒಂದು ಟೀಮ್ ಏನಿದೆ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಸಂಘಟನೆಯ ಮೂಲಕ ಹಣವನ್ನು ಕದ್ದಿರುವಂತಹದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇವರು SIT ಇವರ ಮನೆಗೆ ದಾಳಿಗಳನ್ನ ಮಾಡಿದಾಗ ಸ್ವಲ್ಪ ಮಟ್ಟದ ಹಣ ಕ್ಯಾಶ್ ಸಿಕ್ಕಿರುವಂತಹದ್ದು, ಇನ್ನೊಬ್ಬನ ಅಕೌಂಟ್ನಲ್ಲಿ ಒಂದು 5 ಲಕ್ಷ ರೂಪಾಯಿಯಷ್ಟು ಹಣ ಸಿಕ್ಕಿದೆ. ಎಲ್ಲವನ್ನು ಕೂಡಿಸಿದ್ರೆ ಒಂದು 25 ಲಕ್ಷವಷ್ಟು ಹಣ ಸಿಕ್ಕಿರ್ಬೋದು. ಆದರೆ ಇವರ ಹೂಡಿಕೆ ಬೇರೆ ಮಟ್ಟದಲ್ಲಿ ಇತ್ತು, ಬೇರೆ ಬೇರೆ ಕಡೆ ಇವರು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ SITಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಜಮೀನಿನ ಮೇಲೆ ಹೂಡಿಕೆಯನ್ನ ಮಾಡಿದ್ದಾರೆ, ದೊಡ್ಡ ದೊಡ್ಡ ಹೋಟೆಲ್ಗಳು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ತೀರ್ಪು ಬಂದ ತಕ್ಷಣ ಅಯೋಧ್ಯೆಯಲ್ಲಿ ಜಮೀನಿನ ಬೆಲೆ ತಾರಕಕ್ಕೇರಿತ್ತು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಜಮೀನು ಕೊಂಡ್ಕೊಳ್ಳಿಕ್ಕೆ ಪೈಪೋಟಿ ಶುರುವಾಗಿತ್ತು. ಹೀಗಾಗಿ ಅಯೋಧ್ಯೆಯ ದೇಣಿಗೆ ಮೂಲಕ ಬಂದಂತ ಹಣವನ್ನ ಜಮೀನ ಮೇಲೆ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಇಲ್ಲಿನ AIP ನಾಯಕರಾಗಿರ್ಬೋದು, SP ನಾಯಕರಾಗಿರ್ಬೋದು ಆರೋಪ ಮಾಡ್ತಿರುವಂಥದ್ದು ಚಂಪತ್ ರಾಯ್ ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಚಂಪತ್ ರಾಯ್ ಅವರು 2 ಕೋಟಿಯಷ್ಟು ಬೆಲೆ ಬಾಳುವಂತಹ ಜಮೀನನ್ನ 115 ಕೋಟಿ ಕೊಟ್ಟು ಕೊಂಡುಕೊಂಡಿದ್ದಾರೆ. ಆ 115 ಕೋಟಿ ಹಣ ರಾಮ ಮಂದಿರದ ಟ್ರಸ್ಟ್ಗೆ ಬಂದಂತಹ ದೇಣಿಗೆ ಹಣದ ಮೂಲಕ ಅವರು ಕೊಂಡುಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಬರೀ ಇವರೊಬ್ಬರ ಮೇಲೆ ಇಲ್ಲ, ಅನೇಕ ಟ್ರಸ್ಟ್ಗಳು ಇದೇ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹದ್ದು. ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತು ಈಗ ಚಂಪತ್ ರಾಯ್ ಅವರು ಪ್ರಧಾನ ಕಾರ್ಯದರ್ಶಿ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬ ಟ್ರಸ್ಟಿ ಅನಿಲ್ ಮಿಶ್ರಾ ಅವರು ಕೂಡ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. ಇವರು ಕೂಡ ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಕೂಗು ಎದ್ದಿದೆ. ಈಗ 8 ಜನ ಆರೋಪಿಗಳನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿದ ನಂತರ ಅವ್ರನ್ನ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ SIT ಅವರ ತನಿಖೆಯನ್ನು ಅಂದರೆ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕು, ಅವರ ವಿಚಾರಣೆಯನ್ನು ಮಾಡಬೇಕು ಅನ್ನುವಂತಹದ್ದು. ಈ 8 ಜನ ಆರೋಪಿಗಳು 2 ವರ್ಷದಲ್ಲಿ ಸುಮಾರು 2 ವರ್ಷದಲ್ಲಿ ಎಷ್ಟು ಹಣವನ್ನು ಅವರು ಲಪಟಾಯಿಸಿದ್ದಾರೆ, ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ, ಮತ್ತು ಇವರು ಅಲ್ಲಿ ಹಣವನ್ನು ಲಪಟಾಯಿಸ್ತಾರೆ, ದರೋಡೆ ಮಾಡ್ತಾರೆ, ದೇಣಿಗೆ ಹಣವನ್ನು, ಹುಂಡಿ ಹಣವನ್ನು ಅಂತಂದರೆ ಮತ್ತೆ ಇವರ ಹಿಂದೆ ದೊಡ್ಡವರ ಕೈ ಆಶೀರ್ವಾದ ಇರಲೇಬೇಕಾಗುತ್ತೆ, ಅವರ ಸಾಥ್ ಕೂಡ ಇರಲೇಬೇಕಾಗುತ್ತೆ. ಹಾಗಾದ್ರೆ ಅವರು ಯಾರ್ಯಾರು ಅನ್ನುವಂಥದ್ದು ಕೂಡ SIT ಬಹಿರಂಗ ಪಡಿಸಬೇಕಾಗುತ್ತೆ. ಮತ್ತೆ ವಿರೋಧ ಪಕ್ಷಗಳು ಕೂಡ ಅದನ್ನೇ ಕೇಳ್ತಾ ಇವೆ. AIPಯ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ ಇವತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಶ್ರೀರಾಮಲಾಲ ದರ್ಶನವನ್ನು ಪಡೆದಿದ್ದಾರೆ. ಮತ್ತೆ ಹನುಮಾನ್ ಗಡಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹನುಮಾನ್ ಗಡಿಗೆ ಭೇಟಿಯನ್ನು ಕೊಟ್ಟು ಅವ್ರು ಹೇಳಿದ್ದಾರೆ ಇವತ್ತು ಸಂಜೆ 4 ಗಂಟೆಗೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. AIP ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ. AIP ಪಕ್ಷದ ಸಂಸದರಾಗಿರ್ತಕ್ಕಂತಹ ಸಂಜಯ್ ಯಾದವ್ ಅವರು ಕೂಡ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಇದರಲ್ಲಿ ಈ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವರೇ ದೊಡ್ಡ ದೊಡ್ಡ ತಿಮಿಂಗಲಗಳಿವೆ, ಸಾಕಷ್ಟು ಹಣವನ್ನು ನುಂಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಕೊಡಬೇಕು. ಮತ್ತು ಯೋಗಿ ಆದಿತ್ಯನಾಥ್ ಅವರು ಇದರ ಸಂಪೂರ್ಣ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತ. ಯಾಕಂದ್ರೆ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಬಹುತೇಕ ಸದಸ್ಯರನ್ನ ನೇಮಕ ಮಾಡಿರುವಂತಹದ್ದೇ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರ. ಹಾಗಾಗಿಯೇ ಇದರ ಸಂಪೂರ್ಣ ನೇತೃತ್ವವನ್ನು ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.